7:30 ಆಗ್ಲಿಕ್ಕೆ ಬಂದದ. ಈಗ ಶುಭೋದಯ ಅಭಿಮಾನಿಗಳೇ. ಇವತ್ತು ಭಾನುವಾರ ನಾವೇನೇನು ಕೆಲಸ ಮಾಡ್ತೀವಿ, ಎಲ್ಲೆಲ್ಲಿ ಹೋಗೋರಿದ್ದೀವಿ, ಇವತ್ತೇನು ಕಾರ್ಯಕ್ರಮ ಅದ, ಅಪ್ಪು ಎಷ್ಟು ಗಂಟೆಗೆ ಬರ್ತಾನ, ಏನೇನ ಎಲ್ಲ ಕೇಳ್ಕೊಳ್ಳೋನು. ಮತ್ತು ಇವತ್ತಿನ ಲಾಗ್ ನಿಮಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಸಾಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಒಳಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ ನೋಡೋಣ ಏನೇನು ಮಾಡ್ತೀವಿ ಇವತ್ತು. ಪಕ್ಷಿಗಳು ಗೊತ್ತಾಗಿರ್ತೀನಿ ನಾವು ಪೇರು ನಿನ್ನೆ ಕಟ್ ಮಾಡಿ ಈ ರೀತಿ ತಿಂದಿದ್ದೀನಿ. ರಾತ್ರಿ ಹೊತ್ತು ಹಿಂಗೆ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಸ್ಪೀರಲ್ಲಿ ಕುತ್ಕೊಂಡು ತಿಂತದೀಗ. ಮತ್ತು ಇವತ್ತು ಭಾಳಷ್ಟು ಕೆಲಸ ಅದಾವ, ಆಮೇಲೆ ಹೇಳ್ತೀನಿ ನಿಮ್ಗೆ. ಕೋಡಿ ಬೆಳೆದರೆ ಸ್ವರ್ಗ ಸುಖ, ಕೋಡಿ ಬೆಳೆದರೆ ಸ್ವರ್ಗ ಸುಖ. ಪಕ್ಷಿಗಳೆಲ್ಲ ಹೆಂಗೆ ಕೋಡಿ ತಿಂತ ಇದ್ದಾವೆ ಅಂತ ಇದ್ದಾವೆ. ಅದು ಪೇರು ಏನು ಕಾಯಿದೆ ಕಮ್ಮಿ ಪಕ್ಷಿ ಇದು ಪರವಾಗಿಲ್ಲ. ಮತ್ತು ಹೆಂಗೆ ಚಿಡಿ ಪಿಡಿ ಆವಾಜ್ ಮಾಡ್ತಾ ಇದ್ದೀನಿ. ಪ್ರಾಣಿಗಳಿಗೂ ಕೋಡಿ ಬಾಳ್ಬೇಕನ್ನೋ ಅಂತ ಆಸೆ ಇರ್ತದೆ. ಸೊ ನೀವು ಹೇಳ್ತಾ ಇದ್ರು ವಿಡಿಯೋ ಸಂಬಂಧಗಳನ್ನ ಹೆಂಗೆ ಉಳಿಸ್ಬೇಕಂತೇಳಿ. ಅದು ಹೆಂಗೆ ಸಂಬಂಧ ಮಾಡಿ ಪಕ್ಷಿಗಳು ಎಲ್ಲಿ ಹೊಟ್ಟೆವೋ ಎಲ್ಲಿ ಬೆಳೆದವೋ, ಯಾರ ತಾಯಿ ಯಾರ ತಂದೆ ಏನೂ ಗೊತ್ತಿಲ್ಲ. ಆದರೂ ಎಲ್ಲ ಕುಡ್ಕೊಂಡು ಊಟ ಮಾಡ್ತಾವೆ. ಸುರಿಗಾಯಿ ಲೇಟ್ ಆಗಿದೆ. ಹೌದು, ಸುರೇಖ ಇವತ್ತು ಬಂದಿಲ್ಲ. ಸುಟಿ ಇವತ್ತು ಜಿಮ್ ಕ್ಲಾಸ್ ಸುಟಿ ಇಬ್ರದು. ಸಂಡೇ ಒಂದಿನ ನಮಗೆ ಟೈಮ್ ಕೊಡ್ತಾರೆ ಅವ್ರದ್ದು ಏನೇನು ಕೆಲಸಗಳು ಮಾಡ್ಕೋತಾರೆ. ಮತ್ತು ನಾವು ಸಂಡೇ ನಮ್ದು ಏನೇನು ಕೆಲಸಗಳು ನಾವು ಮಾಡ್ಕೊಳ್ಳೋದೆ. ಮತ್ತು ಇವತ್ತು ಫಂಕ್ಷನ್ಗೆ ಅಲ್ಲಿ ಹೋಗೋದಿದೆಯಲ್ಲ, ಇದೆಯಲ್ಲ ಇವತ್ತು. ಭಾಳ ದೂರ ಇಲ್ಲ, ಹತ್ರನೇ ಅದು. ಅಲ್ಲ, ಇಲ್ಲೇ ನಮ್ಮ ಇರುವಕ್ಕಗಳ ಮನೆಯೊಳಗೆ. ಇರೋಕ ಅಂತಂದ್ರೆ ನಿಮ್ಗೆ ಗೊತ್ತದ, ಭಾಳಷ್ಟು ವಿಡಿಯೋ ಒಳಗೆ ನಾವು ತೋರಿಸೇವರಿಗೆ. ಪಾಪ ಇವತ್ತು ಸ್ಪೆಷಲ್ ಪೂಜೆ ಇಟ್ಕೊಂಡಾರ ಅವ್ರ. ಅದೇ ಬರ್ತೇನೆ ಅಂದಾರಂತ, ಎಲ್ಲರಿಗೂ ಹೇಳ್ಯಾರಂತ. ನೋಡೋಣ, ಇವತ್ತು ನಾವು ಸ್ವಲ್ಪ ಬೇಗ ಬಿಡೋಣ. ಆಮೇಲೆ ಹುಡುಗರು ಆಮೇಲೆ ಬರ್ತಾರೆ. ಅಪ್ಪು ನೈಟ್ ಡ್ಯೂಟಿ ಐತಿ, ಅಪ್ಪು ಬರೋಕೆ ಟೈಮ್ ಆಗೋದ. ರೆಡಿಯಾಗಿ ಬರಲಿ ಅವ್ರ. ನಾವು ಬೇಗ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ಮಾಡಿ ಬರೋಕೆ ಬರ್ತದೆ. ಎಷ್ಟು ಏನೇನು ಅರ್ಚನಾಂದು ಸರ್ದು ಇವತ್ತೆಲ್ಲ ಪೂಜೆ ಮಾಡಿ ಮೇಲೆ ಮನೆ ಕಟ್ಟಾರಲ್ಲ ಅವ್ರು, ಅದೆಲ್ಲ ಪೂಜೆ ಮಾಡೋರು ಅದಾರಲ್ಲ, ಎಲ್ಲಕ್ಕೆ ಪಟ್ ಮನೆಯಾಗಿನ ಮುಗಿಸ್ಕೊಂಡು ನಾವು ಹೋಗಿ ಬರೋಣ. ಇವತ್ತು ನಮ್ಮ ಮನೇಲಿ ಅವಲಕ್ಕಿ ಮಾಡ್ತಾಯಿದ್ದೀವಿ. ಶೇಂಗಾ ಹಾಕಿ, ಕಚ್ಚಾ ಶೇಂಗಾ ಹಾಕಿ ಅವಲಕ್ಕಿ ಮಾಡ್ತೀನಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನಾನು ತಿಂತೀನಿ. ಮತ್ತು ಅಲ್ಲೇ ಇರೋಕಗಳ ಮನೆಗೆ ಹೋಗ್ಬೇಕಾಗ್ತದೆ. ಅವರು ಅಲ್ಲೇ ಅಡುಗೆ ಅದೆಲ್ಲ ಮಾಡಿದ್ದಾರೆ ನಮ್ಮ ಸಲುವಾಗಿ, ಎಲ್ಲರ ಸಲುವಾಗಿನ ಹೋಗೋಣ. ಅಲ್ಲೂ ಬೇಗ ಅವಲಕ್ಕಿ ಅಷ್ಟು ಮಾಡ್ಕೋತೀನಿ. ಚಿನ್ನೋಗಿ ಸ್ವಲ್ಪ ತಾಜಾ ಕರಿಬೇವು ತರಕ್ಕೆ ಹೇಳ್ತೀನಿ ರೀ. ಏನು ಕೆಲಸ ಮಾಡ್ಕೊತಿದ್ದಾರೆ ಅವ್ರಿಗೆಲ್ಲ ಇಡೋ ಮಟ್ಟ ನೀಟಾಗಿ ಹಿಂಗೆ ಇಡೋ ಮಟ್ಟ ಸಮಾಧಾನ ಆಗಲ್ಲ. ಎಲ್ಲ ಇಟ್ಕೋದು ಕೊಡ್ತಾರೆ ನೋಡಿ ಈ ರೀತಿ. ಚಿನ್ನು ಮತ್ತೆ ಎಲ್ಲ ಹಿಂಗೆ ಮಾಡ್ಕೋತಾರೆ. ಟೈಮ್ ಆಗ್ತದೆ, ಹಿಂಗೆ ಹೋಗಿ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ನಮ್ಗೆ. ಸುಮ್ಮನೆ ಲೇಟ್ ಮಾಡಿ ಹೋಗಿನ ಕರಿಬೇವು ಸೊಪ್ಪು ಕೊಟ್ರೆ ನೋಡಿ. ಮತ್ತು ಟೈಮ್ ಇಷ್ಟು ಫಾಸ್ಟ್ ಹೋಗ್ತದಲ್ಲ. ಪಾಪ ಎಲ್ಲ ಮಾಡ್ತಿರ್ತಾರೆ, ಒಬ್ಬರೇ ಎಲ್ಲ ಜೀವಾಸನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲೇ ಬಾಜುಕಿದ್ದಾರೆ, ಹೋಗಿ ಬರೋಣ ಅಂತ ಇದ್ದೀನಿ. ಆದರೂ ನನ್ನ ಕೆಲಸಗಳನ್ನ ಮುಗಿಯಲ್ಲ ನೋಡಿ. ಟೈಮ್ 10 ಗಂಟೆ ಆಗಲಿ ಬಂತು. ಚಿನ್ನು ಅಪ್ಪು ಕರ್ಯಾಕೆ ಹೊಂಟಾರ ಈಗ. ಪಾಪ ಏನು ತಿಂಡಿ ಮಾಡಲಿಲ್ಲ, ಏನಿಲ್ಲ. ಬಾಗ್ಲ ಹಾಕೊಳಕ್ಕೆ ಕರ್ಯಾತಾರೆ ನೋಡಿ, ಬಾ ಅಂತ ಹೇಳಿ. ರಾತ್ರಿ ಎಲ್ಲ ಸೇವೆ ಮಾಡಿ ರಾತ್ರಿ ಎಲ್ಲ ನಿದ್ದೆ ಇಲ್ದ ಪಾಪ ಕನ್ಯಂಗಾಗ್ಯಾವಪ್ಪ ದೇವ್ರೆ. ಬಾ
ನಾನು ಇವತ್ತು ಅವಲಕ್ಕಿ ಮಾಡಿದ್ದೀನಿ ತಿಂಡಿಗೆ. ಅವಲಕ್ಕಿ ತಿಂತಾಯಿದ್ದೀನಿ ನಾನು. ಎಷ್ಟೊಂದು ಅವಲಕ್ಕಿ ತೊಗೊಂಡಿದ್ದೆ ನೋಡಿ. ನಾವು ಅವಲಕ್ಕಿ ಮಾಡೀವಿ ತಿಂಡಿಗೆ. ಮೊದಲು ತಿಂಡಿ ಮಾಡಿ ಹೊಟ್ಟೆ ತುಂಬ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಹೋಗೋದದು ಇರೋ ಮನೆಗೆ. ಏನೇನು ತಂದ್ರವ ಚಿನ್ನು ಪಾಪ ಕೆಲಸ ನೋಡಿ. ಪೂಜಾಗೆ ಬೇಕಾಗ್ತದಲ್ಲ. ಆಯಿತು. ಬಿಕಾನೇರ್ ಒಳಗಿಂದ ತಿಂಡಿ ತೊಗೊಂಬಂದಾರ ನಮ್ಗೆ. ನಾ ಅವಲಕ್ಕಿ ಇಷ್ಟೊಂದು ಮಾಡಿದ್ದೀನಿ ತಿನ್ನಾಕ ನಮ್ಗೆ. ಮತ್ತು ಬಜ್ಜಿನೂ ತಂದಾರ ನೋಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಜ್ಜಿಗಳು ಅದಾವೆ ನೋಡಿ. ಇಲ್ಲಿ ಅಪ್ಪಗೂ ಪ್ಲೇಟ್ ಮಾಡಿಟ್ಟಿದ್ದೀನಿ. ಚಿನ್ನೊಂದು ತಿಂಡಿ ಆಗದ. ಇವತ್ತು ಸ್ಪೆಷಲ್ ದಿನ ಅದ. ಇವತ್ತು ಅಪ್ಪಂದಿರ ದಿನಾಚರಣೆ. ಅದಕ್ಕೆ ಚಿನ್ನು ಎಲ್ಲ ತಾನು ಮಾಡಿದ್ದ ಸಾಂಗ್ ಅದೆಲ್ಲರಿಗೂ ಬಿಡ್ತಾ ಇದ್ದಾರೋ ಏನು ಸ್ಟೇಟಸ್ಗಳು ಬಿಡ್ತಾ ಇದ್ದಾರೋ ಗೊತ್ತಿಲ್ಲ. ಏನೋ ಅದಕ್ಕೆ ಮೆಸೇಜ್ಗಳು ಹಾಕೋದು ಕೂತಾರೋ. ಪಾಪ ಟೈಮ್ ಬೇರೆ ಆಗೈತಿ. ನಾ ಹೇಳ್ತಾ ಇದ್ದೀನಿ ಅವ್ರಿಗೆ 11 ಗಂಟೆ ಆಗೈತಿ, ಹೇಳ್ರಿ ಹೋಗೋಣ, ರೆಡಿ ಆಗೋಣ ಅಂತ ಇದ್ದೀನಿ. ನನಗೆ ಮತ್ತೆ ಆರಾಮ ಅನ್ಸೋತಾಗಿತ್ತು. ಮತ್ತು ಈಗ ಮತ್ತೆ ಆರಾಮಾಗೈತಿ. ತಿನ್ನೋದು ಇಷ್ಟೊಂದು ತಿಂಡಿ ನಂಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ರೂಢಿ ಮಾಡ್ಕೊಂಡು ತಿನ್ನಾಕಿದೆ. ಒಮ್ಮೆ ನಾನು ತಿನ್ನೋದು ರೂಢಿ ನನ್ನ ತಪ್ಪೈತಿ. ಈಗ ನನಗೆ ಹೋಗ್ತಾ ಇಲ್ಲಿ ತಿನ್ನಕ್ಕೆ ಆಗುವತ್ತ. ಅನಿವಾರ್ಯ ಸಲುವಾಗಿ ತಿಂದೆ. ಮೇಡಮ್ನು ಅನುರಾಧ ಮ್ಯಾಮ್ನು ಸಮೂಹ ಹೇಳಿ ಕಳ್ಸ್ಯಾರ ನಿನ್ನೆ, ಸರಿಯಾಗಿ ಅಮ್ಮಗೆ ಡೈಟ್ ಮಾಡಿಸು ಮತ್ತು ಅಮ್ಮಗೆ ಸರಿಯಾಗಿ ಊಟ ಮಾಡಿಸು ಅಂತ ಹೇಳ್ಯಾರ. ಟೈಮ್ 12 ಆಗ್ಲಿಕ್ಕೆ ಬಂದದ. ನಾವು ರೆಡಿ ಆಗಬೇಕು. ನಂದು ಸ್ನಾನ ಅದು ಆಯ್ತು. ಈಗ ಪಟ್ನ ರೆಡಿಯಾಗಿ ಬರ್ತೀನಿ. ಚಿನ್ನ ರೆಡಿ ಆಗತ್ತಾರ. ಇಲ್ಲಿ ಟೈಮ್ ಆಗದ, ಬೇಗ ಹೋಗಬೇಕು. ಭಾಳ ಲೇಟ್ ಮಗು ಕೊಡೋದು ಬೇಡ. ಗಂಟೆ ಆಗ್ಲಿಕ್ಕೆ ಬಂತು ನೋಡಿ. ಇದೆಲ್ಲ ಅವರಿಗೆ ಇರೋ ಮನೆಗೆ ಹೋಗ್ತಾ ಇದ್ದೀವಿ. ಹೊಸ ಮನೆ ಮ್ಯಾಲೆ ಕಟ್ಟಿದಾರ ಅವ್ರ. ಈಗೆಲ್ಲ ಕಟ್ಟೋದಿದೆ. ಇದು ಅವಸರ ಮಾಡ್ತಾ ಇದ್ದೀನಿ. ಓಡಾಡಿ ಕೆಲಸ ಮಾಡ್ತಾ ಇದ್ದೀನಿ. ಮಾತಾಡೋಕ್ಕಾಗ್ತಾ ಇಲ್ಲ. ಆರಾಮ್ ಬೇರೆ ಇಲ್ಲಲ್ಲ ನಂಗೆ. ಅದ್ರ ಸಲುವಾಗಿ ಸ್ವಲ್ಪ ಮತ್ತು ಅನಿವಾರ್ಯಗೆ ಹೋಗಾಕಬೇಕಾಗ್ತದೆ. ಗೊತ್ತಾಯಿದೆ ನಿಮ್ಗೆ. ನಾವು ಯಾವ್ದು ಏನಿದ್ರು ಸಹಿತ. ಇಲ್ಲಿ ನೋಡಿ ಚಿನ್ನು ಏನು ತೊಗೊಂಡ್ರೆ, ನಾ 2 ಎಲೆ ತೊಗೊಂಬಂದೆ ಚಿನ್ನುಗೆ. ಎಷ್ಟೊಂದು ಎಲೆ ತೊಗೊಂಬಂದಾರ ನೋಡಿ. ನಮ್ಮ ಗಾರ್ಡನ್ದಾಗಿನ ಫ್ರೆಶ್ ಎಲೆ ನೋಡಿ. ಈ ಥರ ನಮ್ಮ ಕಡೆ ಎಲ್ಲ ಒಂದು ಮನೆ ಕಟ್ಟಿದ ಮೇಲೆ ಈ ರೀತಿ ನಾವೆಲ್ಲ ಉಡುಗೊರೆಯನ್ನು ತೊಗೊಂಡು ಹೋಗ್ತೀವಿ. ಎಲ್ಲ ಕೊಡೋದಿರ್ತದೆ. ನಮ್ಮ ಕಡೆ ಇದಕ್ಕೆ ಬುಟ್ಟಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಇದೆಲ್ಲ ನಾವು ಈ ರೀತಿ ಬುಟ್ಟಿ ಕಟ್ಕೊಂಡು ಇದ್ರಾಗೆಲ್ಲ ಸೀರೆ ಎಲ್ಲ ಆಯಾರ ಸಾಮಾನು, ಸ್ವೀಟು ಈ ಥರ ಎಲ್ಲ ಇಟ್ಕೊಂಡು ಹೋಗಿರ್ತೀವಿ. ಗಂಟೆ ಆಯ್ತು ನೋಡಿ ಬಂದು. ಆದರೂ ಬೇಗ ಬೆಳಿಗ್ಗೆಯಿಂದ ಮಾಡಿದ್ದ ಲಾಗ್ ನೋಡಿದ್ರಲ್ಲ. ನಾನು ಅವರು ಇರೋಗಳು ಮನೆಗೆ ಹೋಗಿದ್ದ ಫಂಕ್ಷನ್ ವಿಡಿಯೋ ಸಪ್ರೇಟಾಗಿ ಬಿಡ್ತೀನಿ ನಿಮ್ಗೆ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ. ಮತ್ತು ಯಾವುದೂ ನಿಲ್ಲಲ್ಲ, ಎಲ್ಲ ಆಗ್ತಾನೆ ಇರ್ತದೆ. ನಾವು ಎಷ್ಟು ಆಗ್ತದೆ ನಮ್ಮ ಕೈಯಿಂದ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇರ್ಬೇಕು ನೋಡಿ.